ಬಿಕಾಸ್ ಸೆಕೆಂಡ್ ವೇವ್ನಲ್ಲಿ ಎವ್ರಿಥಿಂಗ್ ಇಸ್ ಓಪನ್, ಯಾವುದು ಕ್ಲೋಸ್ ಮಾಡೋಂಗಿಲ್ಲ, ಏನು ಮಾಡೋಂಗಿಲ್ಲ. ದ ಓನ್ಲಿ ವೇ ವಿ ಕ್ಯಾನ್ ಬೀಟ್ ಇಟ್ ಇಸ್ ಟು ಗೆಟ್ ವ್ಯಾಕ್ಸಿನೇಟೆಡ್. ಸೊ ಎಲ್ಲರೂ ವ್ಯಾಕ್ಸಿನೇಷನ್ ತಗೊಂಡಿದ್ರೆ ಮಾತ್ರ ಮಾಸ್ ಆಗಿ ದಟ್ ಹರ್ಡ್ ಇಮ್ಯುನಿಟಿ ಆರ್ ವಾಟ್ ಎವರ್ ದಟ್ ವಿಲ್ ಕಮ್. ಆ್ಯಂಡ್ ಪ್ಯಾಂಡಮಿಕ್ ಸಿಚುವೇಷನ್ನಲ್ಲಿ ಇಟ್ ಈಸ್ ಅನ್ ಎವರ್ ಇವಾಲ್ವಿಂಗ್ ಸಿಚುವೇಶನ್. ಇಟ್ ಈಸ್ ನಾಟ್ ದಟ್ ಈ ಥರ ಒಂದು ನಿರ್ಧಾರ ತಗೊಂಡಿದ್ವಿ ಇದರಿಂದ ಇಲ್ಲ. ಸೊ ಇಟ್ ಈಸ್ ಆಲ್ವೇಸ್ ಡೈನಮಿಕ್ ಆ್ಯಂಡ್ ಇವಾಲ್ವಿಂಗ್. ನಾವು 6 months ಇಟ್ ಈಸ್ ನಾಟ್ ದಟ್ ದಿಸ್ ಮಾಡಿದರೆ ದಿಸ್ ಇಸ್ ದ ರಿಸಲ್ಟ್. ನೋ, ದ ಓನ್ಲಿ ಥಿಂಗ್ ವಿ ಕ್ಯಾನ್ ಎನ್ಶೋರ್ ಇಸ್ ದಟ್ ಹೆಚ್ಚಿನ ಟೆಸ್ಟಿಂಗ್ ಮಾಡಿದರೆ ಈಗ ನಾವು ಈಗಲೂ ವಿ ಆರ್ ಡೂಯಿಂಗ್ ಅಬೌಟ್ 6,000 ಟೆಸ್ಟ್. ಯಾವಾಗ ನಮಗೆ ಫಸ್ಟ್ ವೇವ್ ಇದ್ದಾಗ ಏನು ಮಾಡಿದ್ವಿ ದಟ್ ಈಸ್ ದ ಸೇಮ್ ನಂಬರ್ ಆಫ್ ಟೆಸ್ಟ್ ವಿ ಆರ್ ಡೂಯಿಂಗ್. ಆವಾಗ ಆಲ್ಮೋಸ್ಟ್ 800, 900, 1000 ಕೇಸಸ್ ಪರ್ ಡೇ ಬರ್ತಾಯಿತ್ತು. ಈಗ 200 ಹಿಡಿದು ಈಗ 300 ಆಗ್ತಾಯಿದೆ. ಸೊ ಇಟ್ ಈಸ್ ಡ್ರಾಸ್ಟಿಕಲಿ ಇನ್ಕ್ರೀಸಿಂಗ್. ಈ ನಿಟ್ಟಿನಲ್ಲಿ ವಾಟ್ ಎಲ್ಸ್ ಕ್ಯಾನ್ ವಿ ಡೂ ವೆನ್ ಎವ್ರಿಥಿಂಗ್ ಇಸ್ ಓಪನ್? ಜನರು ಕೋವಿಡ್ ಅಪ್ರೋಪ್ರಿಯೇಟ್ ಬಿಹೇವಿಯರ್ ಮಾಡಲೇಬೇಕು. ಬಟ್ ನೀವು ನೋಡ್ತಾ ಇದ್ದೀರಾ, ಎಲ್ಲೋ ಒಂದು ಕಡೆ ದೇರ್ ಇಸ್ ಅ ಲ್ಯಾಕ್ಸಿಟಿ ದಟ್ ಆಯಿತು. ದೇರ್ ಇಸ್ ಆಲ್ವೇಸ್ ಅ ಫೆಟೀಗ್ ಆಲ್ಸೋ ಇರುತ್ತದೆ, ಎಷ್ಟು ಟೈಮ್ ವಿ ಕ್ಯಾನ್ ಕೀಪ್ ಮೇಂಟೈನಿಂಗ್ ದಿಸ್ ಅಂತ. ಬಟ್ ಇಟ್ ಈಸ್ ನೆಸಸರಿ. ಆ್ಯಂಡ್ ಆಲ್ಸೋ ದ ಸೆಕೆಂಡ್ ಥಿಂಗ್ ಇಸ್ ಯು ಹ್ಯಾವ್ ಟು ಗೆಟ್ ವ್ಯಾಕ್ಸಿನೇಟೆಡ್. ಸೊ ನಾವು ಈ ಸೆಕೆಂಡ್ ವೇವ್ ನೋಡ್ತಾ ಇರುವಾಗ ವೆನ್ ವಿ ಸಾ ಎವ್ರಿ ಡೇ ನಾವು ಡಿಸ್ಕಸ್ ಮಾಡಿದಾಗ ಕೊಡಗುನಲ್ಲಿ ಟೂರಿಸಮ್ ಪ್ಲೇಸಸ್ ಶಟ್ ಮಾಡಿದ್ದಾರೆ, ಮಂಗಳೂರಿನಲ್ಲಿ 144 ಮಾಡಿದ್ದಾರೆ, ಬೆಂಗಳೂರಿನಲ್ಲಿ 140, ಇನ್ ಮೈಸೂರು ವೈ ವಿ ಆರ್ ನಾಟ್ ಏಬಲ್ ಟು ಡೂ ಎನಿಥಿಂಗ್ ಅಂತ ವಿ ವರ್ ಡಿಸ್ಕಸಿಂಗ್. ಬಟ್ ದೆನ್ ವಿ ಟುಕ್ ಅ ಕಾನ್ಷಿಯಸ್ ಡೆಸಿಷನ್ ದಟ್ ಟೂರಿಸ್ಟ್ ಪ್ಲೇಸಸ್ ಯಾವುದು ನಾವು ಮುಚ್ಚಬಾರ್ದು, ಬಿಕಾಸ್ ದಟ್ ಇಸ್ ನಾಟ್ ಅ ಸೊಲ್ಯೂಷನ್. ಸೊ ವೆನ್ ವಿ ವರ್ ಡಿಸ್ಕಸಿಂಗ್ ದೆನ್ ವಿ ರಿಯಲೈಸ್ ದಟ್ ಈ 10th ಇಂದ ಟಿಲ್ ದ ನೆಕ್ಸ್ಟ್ 10 days 7 days ಆರ್ ಹಾಲಿಡೇಸೇ ಬರ್ತಾ ಇದೆ. ಸೊ ಬಿಕಾಸ್ ಕೊಡಗು ಇಸ್ ಶಟ್, ಆಲ್ ದ ಟೂರಿಸಮ್ ಇಸ್ ಗೋಯಿಂಗ್ ಟುವರ್ಡ್ಸ್ ಚಿಕ್ಕಮಂಗ್ಳೂರು, ಮೈಸೂರು ಆ್ಯಂಡ್ ಸರೌಂಡಿಂಗ್ ಏರಿಯಾಸ್ಗೆ ಬರ್ತಾ ಇದೆ. ವಾಟ್ ಈಸ್ ಇಟ್ ವಿ ಕ್ಯಾನ್ ಡೂ ವಿತೌಟ್ ಶಟ್ಟಿಂಗ್ ಡೌನ್ ಅಂತ ವಿ ಆ್ಯಕ್ಚುಲಿ ಥಾಟ್ ಥ್ರೂ ದಿಸ್ ಥಿಂಗ್. ದೆನ್ ವಿ ಥಾಟ್ ಓಕೆ, ಎಲ್ಲೆಲ್ಲಿ ಜನ ಬರ್ತಾರೆ ವಿ ಆರ್ ನಾಟ್ ರಿಸ್ಟ್ರಿಕ್ಟಿಂಗ್ ಯು, ಬಟ್ ಅಟ್ಲೀಸ್ಟ್ ಟೇಕ್ ಅ ರಿಪೋರ್ಟ್ ಆ್ಯಂಡ್ ಗೋ. ಸೊ ದಟ್ ಈಗ ಸಿನಿಮಾ ಹಾಲ್ಸ್ನಲ್ಲಿ ಈವನ್ ಇಫ್ ಯು ಹ್ಯಾವ್ 50% ಆಕ್ಯುಪೆನ್ಸಿ, ಇಟ್ ಇಸ್ ಅ ಕ್ಲೋಸ್ಡ್ ಪ್ಲೇಸ್ ಆ್ಯಂಡ್ AC ಆಗಿರುವಂಥ ಕ್ಲೋಸ್ ಪ್ಲೇಸ್. ರಿಸ್ಕ್ ಆಫ್ ವೈರಸ್ ಸ್ಪ್ರೆಡಿಂಗ್ ಇಸ್ ಹೈ. ಮೂವಿ ನೋಡುವಾಗ ಹೂ ವಿಲ್ ಪುಟ್ ಅ ಮಾಸ್ಕ್ ಆ್ಯಂಡ್ ಸಿ ದ ಮೂವಿ? ಯಾರು ಹೋಗಿ ಎನ್ಫೋರ್ಸ್ ಮಾಡ್ತಾರೆ? ದೀಸ್ ಆರ್ ನಾಟ್, ಇಟ್ ವೆರಿ ಡಿಫಿಕಲ್ಟ್ ಟು ಎನ್ಫೋರ್ಸ್ ದೀಸ್ ಥಿಂಗ್ಸ್. ಬಟ್ ಇಫ್ ಎವ್ರಿಬಡಿ ಹೂ ಕಮ್ಸ್ ಇನ್ ಇಸ್ ನೆಗೆಟಿವ್, ಯಾರಿಗೂ ಪಾಸಿಟಿವ್ ಇಲ್ಲ ಅಂದರೆ ಚಾನ್ಸ್ ಇಸ್ ವೆರಿ ಮಿನಿಮಲ್ ಅಲ್ಲಿಂದ ಸ್ಪ್ರೆಡ್ ಆಗುವಂಥದ್ದು. ಆ್ಯಂಡ್ ಈ ಕನ್ವೆನ್ಷನ್ ಹಾಲ್ಸ್, ಮದುವೆಗಳಲ್ಲಿ, ಸಮಾರಂಭಗಳಲ್ಲಿ ದಿಸ್ ಇಸ್ ವಾಟ್ ಇಸ್ ಹ್ಯಾಪನಿಂಗ್. ಗುಂಪಾಗಿ ಮಾಸ್ಕ್ ಇಲ್ಲದಂಗೆ ನಾವು ಮದುವೆಗಳಿಗೆ ಹೋಗಿ ಮಾಸ್ಕ್ ತೆಗೀರಿ ಅಂತ ಹೇಳೋಕ್ಕೂ ಆಗಲ್ಲ, ಪ್ಲೀಸ್ ವೇರ್ ಅ ಮಾಸ್ಕ್ ಅಂತ. ಇಟ್ ಇಸ್ ಅಬ್ಸರ್ಡ್. ಅದು ಸ್ವಲ್ಪ ಕಷ್ಟನೇ ಆಗುತ್ತೆ ಮದುವೆಗಳಲ್ಲಿ ಸೋಷಿಯಲ್ ಡಿಸ್ಟೆನ್ಸ್ ಮೇಂಟೈನ್ ಮಾಡಿ. ದೀಸ್ ಥಿಂಗ್ಸ್ ಆರ್ ರಿಯಲಿ ನಾಟ್ ಪ್ರಾಕ್ಟಿಕಲ್. ಸೊ ವಿ ಥಾಟ್ ದಟ್ ಇಟ್ ಇಸ್ ಬೆಟರ್ ದಟ್ ಅಟ್ ಲೀಸ್ಟ್ ಆಲ್ ಆಫ್ ದೆಮ್ ಇಫ್ ದೇ ಗೆಟ್ ಟೆಸ್ಟೆಡ್. ದಟ್ ವಾಸ್ ದ ಉದ್ದೇಶ, ದಟ್ ಇಂತಿಂಥ ಪ್ಲೇಸಸ್ನಲ್ಲಿ. ಆ್ಯಂಡ್ ದಟ್ ಟು ದ ರಿಸ್ಟ್ರಿಕ್ಷನ್ ಓನ್ಲಿ ವಾಸ್ ಫಾರ್ 10 days. ಈ 10 daysನಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಸಂಗ್ರಹಣೆ ಆಗ್ತಾರೆ. ದ ಅದರ್ ಥಿಂಗ್ ವಾಸ್, ಅದು ಐ ಡಿಂಟ್ ಇವನ್ ಥಿಂಕ್ ಇಟ್ ವಿಲ್ ಬಿ ಕನ್ಸ್ಟ್ರೂಡ್ ದಟ್ ಇಟ್ ವಾಸ್ ಜಸ್ಟ್ ಆನ್ ಅಡ್ವೈಸರಿ. ಜನ ಹೆಚ್ಚಿನ ಸಂಖ್ಯೆಯಲ್ಲಿ ಇಲ್ಲಿ ಬರ್ತಾರೆ, ದಿನಕ್ಕೆ 5,000 10,000 ವೆಹಿಕಲ್ಸ್ ಬರ್ತಾ ಇದೆ ಟು ಮೈಸೂರು. ಸೊ ಇಟ್ ಈಸ್ ಅನ್ ಅಡ್ವೈಸರಿ. ಅಡ್ವೈಸ್ ಅಂದರೆ ಏನು? ಯು ಆರ್ ಓನ್ಲಿ ಟೆಲ್ಲಿಂಗ್ ದೆಮ್ ಯು ಕ್ಯಾನ್ ಟೇಕ್ ಇಟ್ ಆರ್ ಲೀವ್ ಇಟ್. ಇಟ್ ಇಸ್ ನಾಟ್ ಮ್ಯಾಂಡೇಟ್ರಿ ನಾವು ಹೇಳೇ ಇಲ್ಲ. ಯಾರು ಅದು ಓದದಂಗೆ ಸುಮ್ಮನೆ ಅದು ಆ ಥರ ಸುದ್ದಿ ಆಗಿದೆ. ಆ್ಯಂಡ್ ಅದರಿಂದ ತುಂಬ ಗೊಂದಲ ಆಗಿದೆ. ಸುಮಾರು ಜನ ಬೆಂಗಳೂರಿಂದ ಬರುವವರಿಗೆ ದೇ ಗಾಟ್ ಇನ್ ಟು ಅ ಲಾಟ್ ಆಫ್ ಕನ್ಫ್ಯೂಷನ್. ಶುಡ್ ವಿ ಟೇಕ್, ವಿಲ್ ದೇ ಚೆಕ್? ರೈಲ್ವೇಸಿಂದ ಬರ್ತಾರೆ, ಬಸ್ಸಸ್ಸಿಂದ ಬರ್ತಾರೆ, ಹೌ ಆರ್ ದೇ ಗೋಯಿಂಗ್ ಟು ಎನ್ಫೋರ್ಸ್? ಇಟ್ ಇಸ್ ಇಂಪ್ರ್ಯಾಕ್ಟಿಕಲ್. ಅದೆಲ್ಲ ಯಾವಾಗ ಬರುತ್ತದೆ? ವೆನ್ ವಿ ಸೈಸ್ ಕಡ್ಡಾಯ, ವಿ ಆರ್ ಬಾವ್ಲಿ ಚೆಕ್ ಪೋಸ್ಟ್ನಲ್ಲಿ ಏನು ಕಡ್ಡಾಯವಾಗಿ ನೀವು ತೊಗೊಂಡು ಬಂದಿಲ್ಲ ಅಂದರೆ ವಾಪಸ್ ಕಳಿಸ್ತೀವಿ ಅಂತ ಹೇಳ್ತೀವಿ. ಆ ಥರ ಇದ್ದರೆ ಮಾತ್ರ ದೀಸ್ ಕೈಂಡ್ ಆಫ್ ಕ್ವೆಶನ್ಸ್ ಕುಡ್ ಕಮ್. ನೀವು ವಾಟ್ ಎವರ್ ಅಡ್ವೈಸರಿ ವಿ ಹ್ಯಾವ್ ಗಿವೆನ್, ಅದು ನೋಡಿದರೆ ಇಟ್ ಇಸ್ ಜಸ್ಟ್ ಅಡ್ವೈಸರಿ ಇನ್ ನೇಚರ್. ಸೊ ಬಿಕಾಸ್ ಆಫ್ ದ್ಯಾಟ್ ಅನ್ನೆಸೆಸರಿ ಕನ್ಫ್ಯೂಷನ್ ಕ್ರಿಯೇಟ್ ಆಗಿರೋದ್ರಿಂದ ಗೌರ್ಮೆಂಟಿಂದ ಹೇಳಿದ್ದಾರೆ ದಟ್ ಈವನ್ ಇಫ್ ಯು ಗೋ ಆ್ಯಂಡ್ ಕ್ಲಾರಿಫೈ 100 times, ಇಟ್ ಇಸ್ ಅಡ್ವೈಸರಿ. ಪೀಪಲ್ ಮೈಂಡ್ನಲ್ಲಿ ದೇ ಆರ್ ಥಿಂಕಿಂಗ್ ದಟ್ ಇಟ್ ಇಸ್ ಕಂಪಲ್ಸರಿ. ಸೊ ದೇರ್ ಇಸ್ ನಥಿಂಗ್ ವಿ ಕ್ಯಾನ್ ಡೂ ಎಕ್ಸೆಪ್ಟ್ ವಿತ್ಡ್ರಾ ಇಟ್. ಸೊ ಗೌರ್ಮೆಂಟ್ ಗೇವ್ ಎನ್ ಆರ್ಡರ್ ಆ್ಯಂಡ್ ವಿ ವಿತ್ಡ್ರೂ. ಬಟ್ ದ ಕ್ಲಾರಿಫಿಕೇಶನ್ ಅಗೇನ್ ಇಸ್ ದಟ್ ಇಟ್ ಇಸ್ ಅಡ್ವೈಸರಿ. ಅಲ್ಲಿನೂ ಗೊತ್ತಿದೆ, ನಮಗೂ ಗೊತ್ತಿದೆ, ಬಟ್ ಜನರಲ್ಲಿ ಆ ಥರ ಮೆಸೇಜ್ ಹೋಗಿಬಿಟ್ಟಿದೆ. ಇಟ್ ಈಸ್ ಇಂಪಾಸಿಬಲ್ ಟು ಬ್ಲಾಕ್ ಅ ಬಾರ್ಡರ್ ವಿತಿನ್ ಅ ಡಿಸ್ಟ್ರಿಕ್ಟ್ ಆ್ಯಂಡ್ ಚೆಕ್. ದಟ್ ಈಸ್ ಇಂಪಾಸಿಬಲ್. ಮೊನ್ನೆ ನಾವು ಅದಕ್ಕೆ ಜನರಲ್ ಆಗಿ ಪ್ರೆಸ್ ನೋಟೇ ಕೊಡುವಂಥವರು ನಾವು ಕರೆದು ಹೇಳಿದ್ವಿ, ಬಿಕಾಸ್ ಇಟ್ ಈಸ್ ಇಂಪಾರ್ಟೆಂಟ್. ನೆಗೆಟಿವ್ ಆಗಿ ಕನ್ವೆ ಆಗಬಾರ್ದು ಅಂತಲೇ ಕರೆದು ಹೇಳಿದ್ವಿ. ಅಲ್ಲಿನೂ ಕೇಳಿದ್ದಾರೆ. ಮೊನ್ನೆ ನಾವು ಪ್ರೆಸ್ ಮೀಟ್ನಲ್ಲಿ ಕೇಳಿದಾಗ ಸಮನ್ ಆಸ್ಕ್ಡ್ ಮಿ, ಹೌ ಆರ್ ಯು ಗೋಯಿಂಗ್ ಟು ಚೆಕ್? ವಿ ಸೆಡ್ ಇಟ್ ಈಸ್ ನಾಟ್ ಚೆಕಿಂಗ್, ಇಟ್ ಈಸ್ ನಾಟ್ ಮ್ಯಾಂಡೇಟ್ರಿ, ಇಟ್ ಈಸ್ ಅಡ್ವೈಸರಿ. ಬಟ್ somehow it got conveyed like that. And now whatever we have done, it is after consultation with all the ಯಾರು ಡೆಸಿಷನ್ ಮೇಕರ್ಸ್ ಇರ್ತಾರೆ. ವಿ ಹ್ಯಾವ್ ಕನ್ಸಲ್ಟೆಡ್. ವಿ ಸೆಡ್ ಓಕೆ, ಇಟ್ಸ್ ಅನ್ ಅಡ್ವೈಸರಿ. ವಿ ಹ್ಯಾವ್ ಆಸ್ಕ್ಡ್ ಎವ್ರಿಬಡಿ ಆ್ಯಂಡ್ ಇಟ್ ವಾಸ್ ನೆಸೆಸರಿ. ಸುಮಾರು ಜನ ಇನ್ನೂ ಹೆಚ್ಚಿನ ಕರ್ಬ್ಸ್ ಯಾಕೆ ಆಗ್ತಾ ಇಲ್ಲ, ಯು ಆರ್ ಬೀಯಿಂಗ್ ಲಿಟಲ್ ಲಿಬ್ರಲ್ ಅಂತ ಹೇಳಿದರು. ಸೊ ವಾಟ್ ಎವರ್ ಇನ್ ದ ಬೆಸ್ಟ್ ಇಂಟ್ರೆಸ್ಟ್ ಆಫ್ ಮೈಸೂರು, ಏನು ನಾವು ಜಾಸ್ತಿ ಹೆಚ್ಚು ಕೇಸಸ್ ಆಗಬಾರ್ದು. ಬಿಕಾಸ್ ವಿ ಹ್ಯಾವ್ ಸೀನ್
ಆ್ಯಂಡ್ ಇಟ್ಸ್ ನಾಟ್ ದಟ್ ಒಂದು ಕಡೆ ಕೇಸಸ್ ಪಾಸಿಟಿವ್ ಇದ್ದು ಒಂದು ಕಡೆ ನಾವು ವ್ಯಾಕ್ಸಿನೇಷನ್ ಕೊಡ್ತಾ ಇದ್ದರೆ ಇಟ್ ಈಸ್ ಅನ್ ಓಕೆ ಸಿಚುವೇಶನ್, ಬಟ್ ವಿ ಆರ್ ಆಲ್ಸೋ ಹ್ಯಾವಿಂಗ್ ಅ ಲಾಟ್ ಆಫ್ ಡೆತ್ಸ್. ಸೊ ಈ ಡೆತ್ಸ್ ನಾವು ಅನಲೈಸ್ ಮಾಡ್ತೀವಿ, ದೇರ್ ಆರ್ 4-5 ರೀಸನ್ಸ್ ಆಲ್ಸೋ, ಬಟ್ ಒನ್ ಆಫ್ ದ ರೀಸನ್ಸ್ ಇಸ್ ಪೀಪಲ್ ಕಮಿಂಗ್ ಲೇಟ್, ಪೀಪಲ್ ನಾಟ್ ಗೆಟಿಂಗ್ ಟೆಸ್ಟೆಡ್ ಇನ್ ಟೈಮ್, ಪೀಪಲ್ ಶಿಫ್ಟಿಂಗ್ ಲೇಟರ್. So these are 3-4 reasons. So the idea is to curb the deaths, even if the positive numbers are slightly increasing, adu parvagilla. So it was done in the best interest of the district. ಈಗಾಗಲೇ ಎಲ್ರಿಗೂ ತಿಳಿದಾಗೆ ಇವತ್ತಿನಿಂದ ನೈಟ್ ಕರ್ಫ್ಯೂ ಇರುತ್ತೆ. ಮುಂದಿನ 20ನೇ ತಾರೀಕುವರೆಗೂ ಕೂಡ ಇದು ಮುಂದುವರಿಯುವಂಥ ಸಾಧ್ಯತೆ ಇದೆ. ಅದಾದ ನಂತರದಲ್ಲೂ ಕೂಡ ಏನಾದರೂ ಅನಿವಾರ್ಯಂಥ ಪರಿಸ್ಥಿತಿಗಳಲ್ಲಿ ಸರ್ಕಾರದ ತೀರ್ಮಾನಕ್ಕೆ ಬದ್ಧವಾಗಿ ನಾವು ಕೆಲಸ ಕಾರ್ಯಗಳನ್ನು ನಿರ್ವಹಿಸಬೇಕಾಗುತ್ತೆ. ಈ ದಿನ ರಾತ್ರಿ 10 ಗಂಟೆಯ ನಂತರದಲ್ಲಿ ಯಾವುದೇ ರೀತಿಯಾದಂಥ ಅನವಶ್ಯಕವಾಗಿ ಓಡಾಡುವಂಥ ಒಂದು ಪ್ರಕ್ರಿಯೆಗೆ ಯಾವುದೇ ರೀತಿಯಂಥ ಅವಕಾಶ ಇರೋದಿಲ್ಲ. ತುರ್ತು ಪರಿಸ್ಥಿತಿನಲ್ಲಿ ಮಾತ್ರ ಏನಾದರೂ ಆಸ್ಪತ್ರೆ ಮತ್ತು ಇತರ ಕಡೆ ಹೋಗುವಂಥ ಸಂದರ್ಭಗಳಲ್ಲಿ ಮಾತ್ರ ಅವರಿಗೆ ಅನುಮತಿಯನ್ನು ಕೊಟ್ಟಿರ್ತೇವೆ. ಹಾಗೆಯೇ ರಾತ್ರಿ ಪಾಳಿನಲ್ಲಿ ಏನಾದರೂ ಯಾವುದೇ ಕೈಗಾರಿಕೆಗಳು ಕರ್ತವ್ಯ ನಿರ್ವಹಿಸುವಂಥ ಸಂದರ್ಭದಲ್ಲಿ ಕೈಗಾರಿಕೆಗಳಿಗೆ ಹೋಗಿ ದುಡಿಮೆ ಮಾಡುವಂಥ ಕಾರ್ಮಿಕರಿಗೆ ಮಾತ್ರ ಅವಕಾಶ ಇರುತ್ತೆ. ಇದನ್ನು ಹೊರತುಪಡಿಸಿದ್ರೆ ಸರಕು ಮತ್ತು ಸಾಗಾಣಿಕೆಯನ್ನು ಮಾಡುವಂಥದ್ದು ಅಥವಾ ಯಾವುದೇ ರೀತಿಯಂಥ ತರಕಾರಿ ಆಗಿರ್ಬೋದು, ರೈತರ ಇನ್ನು ಇತರ ಕಾರ್ಯಚಟುವಟಿಕೆಗಳಿಗೆ ಅನುಗುಣವಾಗಿ ಅವರ ಓಡಾಟಕ್ಕೆ ಮಾತ್ರ ಅನುಮತಿಯನ್ನು ನೀಡಲಾಗಿದೆ. ಉಳಿದಂತೆ ಯಾವುದೇ ರೀತಿಯಾದಂಥ ಕಮರ್ಷಿಯಲ್ ಆ್ಯಕ್ಟಿವಿಟೀಸನ್ನು ಮಾಡಲಿಕ್ಕೆ ಅವಕಾಶಗಳು ಇರೋದಿಲ್ಲ. ಪೆಟ್ರೋಲ್ ಬಂಕ್ ಅಂತಂದರೆ ತುರ್ತು ಸಂದರ್ಭಗಳಿಗೆ ಅವಶ್ಯಕತೆ ಇರೋದರಿಂದ ಅಂಥದಕ್ಕೆ ಅನುಮತಿಯನ್ನು ನೀಡಲಾಗಿದೆ. ಹಾಗಾಗಿ ಅದನ್ನು ಹೊರತುಪಡಿಸಿ ಉಳಿದಂತೆ ಯಾವುದೇ ರೀತಿಯಂಥ ಆ್ಯಕ್ಟಿವಿಟೀಸ್ಗಳು, ಕಮರ್ಷಿಯಲ್ ಆ್ಯಕ್ಟಿವಿಟೀಸ್ಗಳು ಇರೋದಿಲ್ಲ. 4ನೇ ಶೋ ಶುರುವಾಗುವಂಥದ್ದು 7:30ಗೆ, ಅದಾದ ಮುಗಿಯುವಂಥದ್ದು 10:30 ಆಗ್ತದೆ. ಅದಕ್ಕೆ ಏನು ಈಗ ಅದಕ್ಕೋಸ್ಕರ ಪ್ರತ್ಯೇಕವಾದಂಥ ಒಂದು ಆದೇಶಕ್ಕೆ ನಾವು ಮನವಿಯನ್ನು ಮಾಡಿದ್ದೇವೆ. ಅದು ಬಂದ ನಂತರದಲ್ಲಿ ಉಳಿದಂಥ ಪ್ರಕ್ರಿಯೆಗಳು ಚಾಲ್ತಿಯನ್ನು ಪಡೆದುಕೊಳ್ತವೆ. ಇವತ್ತಿನ ಆದೇಶದವರೆಗೆ ಆ ರೀತಿಯ 10 ಗಂಟೆ ನಂತರ ಯಾವುದೇ ಪ್ರದರ್ಶನಗಳು ಕೂಡ ಅವಕಾಶ ಇರೋದಿಲ್ಲ ಅಂತೇಳಿ ಕಂಡು ಬಂದಿದೆ. ಒಂದು ವೇಳೆ ಸರ್ಕಾರ ಅದಕ್ಕೆ ಅನುಮತಿಯನ್ನು ಕೊಟ್ಟರೆ ಅಂಥದ್ದು ಮಾತ್ರ ಅವಕಾಶ ಇರುತ್ತೆ. ನಮ್ಮಲ್ಲಿ ಎಲ್ಲ ನಗರದಾದ್ಯಂತ ನಮ್ಮ ಪೊಲೀಸ್ ಅಧಿಕಾರಿಗಳು ಮತ್ತು ಸಿಬ್ಬಂದಿಯವರು ಗಸ್ತಿನಲ್ಲಿರ್ತಾರೆ. ಯಾರು ಅನವಶ್ಯಕ ಓಡಾಡ್ತಾರೆ ಅಂಥವ್ರನ್ನ ವಿಚಾರಣೆಗೆ ಒಳಪಡಿಸುವಂಥದ್ದು. ಯಾರು ಅನಿವಾರ್ಯ ಕಾರಣಕ್ಕೋಸ್ಕರ ಹೋಗಿದ್ದೀವಿ ಅಂತೇಳಿ ಅವರ ಗುರುತಿನ ಕಾರ್ಡನ್ನ ತೋರಿಸ್ತಾರೆ, ಅಂಥವ್ರಿಗೆ ಅನುಮತಿಯನ್ನು ಕೊಡಲಾಗ್ತದೆ. ಮತ್ತು ಆಸ್ಪತ್ರೆಗೆ ಹೋಗುವಂಥವ್ರಿಗೆ ಏನಾದರೂ ಕೇಳಿಕೊಂಡ್ರೆ ಅಂಥವ್ರು ಕೂಡ ಅನುಮತಿಯನ್ನು ಕೊಡ್ತಾರೆ. ಉಳಿದಂತೆ ಪ್ರಮುಖವಾದಂಥ ಸರ್ಕಲ್ಗಳಲ್ಲಿ, ಜಂಕ್ಷನ್ಗಳಲ್ಲಿ ಬ್ಯಾರಿಕೇಡನ್ನು ಹಾಕಿ ಈ ಥರ ವಾಹನ ಮತ್ತು ಈ ಥರ ವ್ಯಕ್ತಿಗಳನ್ನು ಪರಿಶೀಲನೆ ಮಾಡುವಂಥ ಕೆಲಸಗಳನ್ನು ಮಾಡ್ತಾರೆ. ಪ್ರತ್ಯೇಕವಾದಂಥ ಈಗಾಗಲೇ ಸರ್ಕಾರ ಆದೇಶ ಹೊರಡಿಸಿರೋದ್ರಿಂದ ಪ್ರತ್ಯೇಕವಾದಂಥ ಆದೇಶ ಅವಶ್ಯಕತೆ ಇಲ್ಲ ಅಂತೇಳಿ ಕಂಡು ಬಂದಿದೆ. ನಮ್ಮ ಅಧಿಕಾರಿಗಳಿಗೆ ಏನೇನು ಮಾಡಬೇಕು, ಏನು ಮಾಡಬಾರ್ದು ಅನ್ನೋದ್ರ ಬಗ್ಗೆ ಸೂಚನೆಗಳನ್ನು ಕೊಡ್ತಾ ಇದ್ದಾರೆ. ಈಗಾಗಲೇ ನಾವು ತಿಳಿಸಿದಾಗೆ ರಾತ್ರಿ 10 ಗಂಟೆ ನಂತರ ಜನಸಂಚಾರಕ್ಕೆ ಅವಕಾಶ ಇಲ್ಲದೇ ಇರೋದ್ರಿಂದ ನಮ್ಮ ಎಲ್ಲ ಗರುಡ ವಾಹನಗಳಲ್ಲಿ ಮತ್ತು ಪೊಲೀಸ್ ಇನ್ಸ್ಪೆಕ್ಟರ್ಗಳ ವಾಹನಗಳಲ್ಲಿ ಏನು ಪಬ್ಲಿಕ್ ಅಡ್ರೆಸ್ ಸಿಸ್ಟಮ್ ಇದೆ ಅದರ ಮೂಲಕ ಅನೌನ್ಸ್ಮೆಂಟನ್ನು ಮಾಡಿದ್ದೇವೆ. ಇದ್ರ ಜೊತೆಗೆ ಆ ಠಾಣಾ ವ್ಯಾಪ್ತಿನಲ್ಲಿರುವಂಥ ಅಧಿಕಾರಿಗಳು ಮತ್ತು ಸಿಬ್ಬಂದಿಯವರು ಸಂಪೂರ್ಣವಾಗಿ ಈ ಒಂದು ಕಾರ್ಯದಲ್ಲಿ ತೊಡಗ್ತಾ ಇದ್ದಾರೆ. ಇದ್ರ ಜೊತೆಗೆ ಎಲ್ಲೆಲ್ಲಿ ಜನಸಂದಣಿ ಇರುತ್ತೆ ಹಗಲು ವೇಳೆಯಲ್ಲಿ ಅಂಥ ಸಂದರ್ಭಗಳಲ್ಲಿ ಮಾತ್ರ ಹೋಮ್ ಗಾರ್ಡನ್ನು ನಾವು ಹಾಕಿ ಸುಮಾರು 100 ಜನ ಹೋಮ್ ಗಾರ್ಡ್ಗಳು ನಮಗೆ ವರದಿ ಮಾಡ್ಕೊಳ್ತಾ ಇದ್ದಾರೆ. ಅವ್ರು ವರದಿ ಮಾಡಿಕೊಂಡ ನಂತರದಲ್ಲಿ ಎಲ್ಲೆಲ್ಲಿ ಜನಸಂದಣಿ ಇರುತ್ತೆ, ಪ್ರವಾಸಿ ತಾಣಗಳಿರುತ್ತೆ, ಅಂಥ ತಾಣಗಳಲ್ಲಿ ಜನಗಳಿಗೆ ಎಚ್ಚರಿಕೆಯನ್ನು ಕೊಡುವಂಥದ್ದು, ಅವರಿಗೆ ಸೂಚನೆಗಳನ್ನು ಕೊಡುವಂಥದ್ದು, ಮಾಸ್ಕನ್ನು ಹಾಕುವ ರೀತಿಯಲ್ಲಿ ನೋಡ್ಕೊಳ್ಳುವಂಥದ್ದು, ಮತ್ತು ಅನವಶ್ಯಕವಾಗಿ ಸೋಷಿಯಲ್ ಡಿಸ್ಟೆನ್ಸನ್ನು ಮೀರಿ ಜನಸಂದಣಿ ಆಗದಿರುವಂಥ ರೀತಿಯಲ್ಲಿ ನೋಡ್ಕೊಳ್ಳುವಂಥ ಕೆಲಸಗಳನ್ನು ಅವರು ನೋಡ್ಕೊಳ್ತಾರೆ. ಸಾಮಾನ್ಯವಾಗಿ ಈಗಾಗಲೇ ಜನಗಳಿಗೆ ಮಾಹಿತಿ ಇದೆ ಮತ್ತು ಕಳೆದ 1 ವರ್ಷಗಳಿಂದ ಇದೇ ರೀತಿಯ ಚಟುವಟಿಕೆಗಳಲ್ಲಿ ಎಲ್ಲರೂ ಕೂಡ ಮನವರಿಕೆ ಆಗಿದೆ. ಮತ್ತು ಈಗಾಗಲೇ 2ನೇ ಅಲೆ ಆರಂಭ ಆಗಿರೋದ್ರಿಂದ ಮೊದಲನೇ ಅಲೆಗಿಂತ ಹೆಚ್ಚಿನ ಪ್ರಮಾಣದಲ್ಲಿ ಇದು ಸ್ವಲ್ಪ ಹರಡ್ತಾ ಇರೋದ್ರಿಂದ ಜನಗಳಿಗೆ ಒಂದು ಸಾಮಾಜಿಕ ಜವಾಬ್ದಾರಿ ಬಂದಿದೆ. ಹಾಗಾಗಿ ಅನವಶ್ಯಕವಾಗಿ ಉಲ್ಲಂಘನೆ ಮಾಡೋದಿಲ್ಲ ಅನ್ನುವಂಥ ಭರವಸೆ ನಮಗೆ ಇದೆ. ಒಂದು ವೇಳೆ ಅನಿವಾರ್ಯವಾಗಿ ಏನಾದರೂ ಆ ಥರದ ಉಲ್ಲಂಘನೆ ಕಂಡು ಬಂದರೆ ಅಂಥವ್ರ ಮೇಲೆ ನಾವು ಏನು ಕಾನೂನು ಕ್ರಮಗಳನ್ನು ತೆಗೆದುಕೊಳ್ಬೇಕು ಅಂಥ ಕ್ರಮಗಳನ್ನ ತೆಗೆದುಕೊಳ್ತೇವೆ. ನಾವು ಮೊದಲನೇದಾಗಿ ಅವರಿಗೆ ಎಚ್ಚರಿಕೆಯನ್ನು ನೀಡ್ತೇವೆ. ಅದು ಅನಿವಾರ್ಯ ಅಂಥ ಪರಿಸ್ಥಿತಿಗಳಲ್ಲಿ ಮಾತ್ರ ಅವ್ರ ಮೇಲೆ ಬೇರೆ ರೀತಿಯಂಥ ಕ್ರಮಗಳನ್ನು ತೆಗೆದುಕೊಳ್ಳಲಿಕ್ಕೆ ನಮ್ಮ ಇಲಾಖೆ ಸಜ್ಜಾಗಿರುತ್ತೆ. ಸರ್, ಯುಗಾದಿ ಇರೋದ್ರಿಂದ ಮೈಸೂರಿನ ಪ್ರಮುಖ ಏರಿಯಾಗಳಲ್ಲಿ ಇನ್ಸ್ಪೆಕ್ಟರ್ ಸರ್ವೇಸಾಮಾನ್ಯ ಗುಂಪು ಸೇರ್ತಾರೆ, ಅವ್ರ ಬಗ್ಗೆ ಯಾವ ಈಗಾಗಲೇ ರಾತ್ರಿ 10 ಗಂಟೆ ನಂತರ ಯಾವುದೇ ರೀತಿಯಾದಂಥ ಚಟುವಟಿಕೆಗಳು ಈ ಥರದ್ದು ಯಾವುದಕ್ಕೂ ಅವಕಾಶ ಇಲ್ಲದೆ ಇರೋದ್ರಿಂದ ಎಲ್ಲ ರಿಕ್ರಿಯೇಷನ್ ಕ್ಲಬ್ಗಳು ಕೂಡ ಬಂದಾಗಿರುತ್ತೆ. ಆ ಥರದ್ದು ಏನಾದರೂ ಕಂಡು ಬಂದರೆ ಅಂಥವ್ರ ಮೇಲೂ ಕೂಡ ಕ್ರಮಗಳನ್ನ ತೆಗೆದುಕೊಳ್ತಾರೆ.